ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಪಾಲು ಆಗಿದ್ರೆ ಒಂದ್ ಕಡೆ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದೆ. ಕಾರಣ ಸಿಂಡಿಕೇಟ್ನಲ್ಲಿ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ನಿನ್ನೆ ಇಡಿ ಕೂಡ ಈ ಕೇಸ್ಗೆ ಎಂಟ್ರಿ ಆಗಿದ್ದು ರನ್ಯಾ ರಾವ್ ಮನೆಯಲ್ಲಿ ಸತತ 12 ಗಂಟೆಗಳ ಕಾಲ ತಲಾಶ್ ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಟಿ ರನ್ಯಾ ರಾವ್ ದುಬೈನಿಂದ ಭಾರತಕ್ಕೆ 14 ಕೆಜಿ ಚಿನ್ನ ತಂದು ತಗಲಾಕಿಕೊಂಡಿದ್ದಾಳೆ. ಡಿಆರ್ಐ ಡ್ರಿಲ್ಗೆ ಕಂಗಾಲಾಗಿದ್ದ ಚಿನ್ನದ ಚೋರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿದೆ. ಈ ಮಧ್ಯೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ದಿನೇ ದಿನೇ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಿವೆ. ನಟಿ ರನ್ಯಾ ಮನೆಯಲ್ಲಿ ಇಡಿ ತಲಾಶ್. ಸತತ 12 ಗಂಟೆ ಅಧಿಕಾರಿಗಳಿಂದ ಶೋಧ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ವಿವಿಧ ಏಜೆನ್ಸಿಗಳ ತನಿಖೆ ಶುರುವಾಗಿದೆ. ಡಿಆರ್ಐ, ಸಿಬಿಐ ನಂತರ ಇಡಿ ತನಿಖೆಗೆ ಎಂಟ್ರಿ ಕೊಟ್ಟಿದ್ದು, ಲ್ಯಾವಿಲಿ ರಸ್ತೆಯ ಬಳಿ ಇರುವ ನಟಿ ರನ್ಯಾ ರಾವ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದರು. ಸತತವಾಗಿ 12 ಗಂಟೆಗಳ ಶೋಧ ಕಾರ್ಯ ನಡೆಸಿದ ಇಡಿ ಅಧಿಕಾರಿಗಳು 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಹೋದರು. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ತರುಣ್ಗೆ ಡಿಆರ್ಐ ಶಾಕ್ ಕೊಟ್ಟಿದೆ. ಅಲ್ಲದೆ ರನ್ಯಾ ಹಾಗೂ ಪತಿಯ ಆದಾಯದ ಮೂಲ ಹಾಗೂ ತೆರಿಗೆ ವಿವರವನ್ನ ಕಲೆ ಹಾಕಿದ ಅಧಿಕಾರಿಗಳು ಕೆಲವರಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಯಾವಾಗ ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂಧರಾದ್ಲೋ ಆಗಲೇ ಸಾಕಷ್ಟು ಅನುಮಾನಗಳಿತ್ತು. ಈಕೆ ಒಬ್ಬಾಕೆ ಮಾತ್ರ ಸಿಂಡಿಕೇಟ್ನಲ್ಲಿ ಇದ್ದಾಳಾ ಅಥವಾ ಯಾರಾದ್ರೂ ಇದ್ದಾರಾ, ಈಕೆಯ ಪಾತ್ರ ಏನು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅನ್ನುವಂತಹ ಪ್ರಶ್ನೆಗೆ ಈಕೆ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ಲಾ, ಗೋಲ್ಡ್ ಅನ್ನ ಅಲ್ಲಿಂದ ಇಲ್ಲಿಗೆ ಸಾಗಾಟ ಮಾಡೋದಷ್ಟೇ ಈಕೆಯ ಕೆಲಸ ಆಗಿತ್ತಾ ಅನ್ನೋದಕ್ಕೆ ಆಕೆಯೇ ಕೊಟ್ಟಿರುವಂತಹ ಒಂದಷ್ಟು ಹೇಳಿಕೆಗಳು ರಿಪಬ್ಲಿಕ್ ಗೆ ಲಭ್ಯ ಆಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್ ಇದು. ಎಲ್ಲಿಗೆ ರೀಚ್ ಆಗ್ತಾ ಇತ್ತು ರನ್ಯಾ ತಂದಿದ್ದ ಚಿನ್ನ ಅಂತ ಅಂದ್ರೆ, ಆಕೆ ಹೇಳೋ ಪ್ರಕಾರ ನಂಗೆ ದುಬೈಯಲ್ಲಿ ಚಿನ್ನ ಕೊಟ್ರು ಸರ್, ಆಟೋದಲ್ಲಿ ಕೊಡೋದಕ್ಕೆ ಹೇಳಿದ್ರು, ಒಬ್ಬ ಆಟೋ ಚಾಲಕನಿಗೆ ಅದನ್ನ ಕೊಡೋದಕ್ಕೆ ಹೇಳಿದ್ರು, ಅಷ್ಟೇ ನನ್ನ ಕೆಲಸ ಅಂತ ಆಕೆಯೇ ಡಿಆರ್ಐ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಹಾಗಾಗಿ ಆ ಆಟೋ ಚಾಲಕ ಯಾರು ಅನ್ನೋ ನಿಟ್ಟಿನಲ್ಲಿ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಅವರ ಪಾತ್ರ ಏನು? ಈಕೆಯೇ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ಲಾ ಅಥವಾ ಜಸ್ಟ್ ಡೆಲಿವರಿ ಗರ್ಲ್ ಆಗಿ ಈಕೆಯನ್ನ ಬಳಕೆ ಮಾಡಿಕೊಂಡಿದ್ರಾ? ಇಂತಹ ಪ್ರಶ್ನೆ ಇತ್ತು. ಈಗ ಆಕೆಯೇ ಕೊಟ್ಟಿರುವಂತಹ ಹೇಳಿಕೆ ರಿಪಬ್ಲಿಕ್ ಗೆ ಲಭ್ಯ ಆಗಿರೋದ್ರಿಂದ ಡೀಟೇಲ್ಸ್ ಅನ್ನ ಕೊಡಿ. ಶ್ರುತಿ, ಈಗಾಗಲೇ ಈ ಒಂದು ಕೇಸ್ನಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಡಿಆರ್ಐ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕ ಹಂತದ ತನಿಖೆಯಿಂದಲೂ ಕೂಡ ಆ ಒಂದು ಗೋಲ್ಡ್ ಎಲ್ಲಿಂದ ಬಂತು ಮತ್ತೆ ಎಲ್ಲಿಗೆ ತಲುಪಿಸೋದಕ್ಕೆ ಆರೋಪಿಗಳು ಪ್ರಯತ್ನ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕೆದಕಿದಂತ ಸಂದರ್ಭದಲ್ಲಿ, ನಟಿ ರನ್ಯಾಳನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಒಂದಷ್ಟು ಹೇಳಿಕೆಗಳನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರು. ಆಕೆ ನೀಡಿರುವಂತಹ ಹೇಳಿಕೆಯ ಪ್ರಕಾರ ಆಕೆಯ ಒಂದು ಗೋಲ್ಡ್ ಅನ್ನ ಸುಮಾರು 14.8 ಕೆಜಿ ಗೋಲ್ಡ್ ಅನ್ನ ಎಲ್ಲಿಗೆ ತಲುಪಿಸಬೇಕಿತ್ತು ಅಂತೇಳಿ ಆಕೆಗೆ ಒಂದು ಇನ್ಸ್ಟ್ರಕ್ಷನ್ ಅನ್ನ ಬಂದಿತ್ತು ಅನ್ನುವಂಥದ್ದನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆಕೆ ಹೇಳೋದು ಓರ್ವ ಆಟೋ ಡ್ರೈವರ್ ವಿಚಾರ. ಅಂದ್ರೆ ಓರ್ವ ಆಟೋ ನಿಂತಿರುತ್ತೆ, ಒಂದು ಆಟೋಗೆ ಹೋಗಿ ಅದನ್ನ ಇಟ್ರೆ ಅದನ್ನ ಎಲ್ಲಿಗೆ ತಲುಪಿಸಬೇಕು ಅಲ್ಲಿ ತಲುಪಿಸ್ತಾರೆ ಅನ್ನುವಂತ ಮಾತನ್ನ ಆಕೆ ಡಿಆರ್ಐ ಅಧಿಕಾರಿಗಳ ಮುಂದೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಹೇಳುವಂತ ಕೆಲಸವನ್ನು ಮಾಡಿದ್ಲು. ಅಂದ್ರೆ ಆಕೆ ಏರ್ಪೋರ್ಟ್ ನಿಂದ ಹೊರಗಡೆ, ದುಬೈ ಏರ್ಪೋರ್ಟ್ ನಿಂದ ಹಿಡಿದು ಬೆಂಗಳೂರು ಏರ್ಪೋರ್ಟ್ ವರೆಗೂ ಆಕೆ ಒಂದು ಚಿನ್ನವನ್ನ ತೆಗೆದುಕೊಂಡು ಬರಬೇಕು. ಹೊರಗಡೆ ಬಂದಂತ ಸಂದರ್ಭದಲ್ಲಿ ಏರ್ಪೋರ್ಟ್ ಆದ್ಮೇಲೆ ಆ ಸರ್ವಿಸ್ ರಸ್ತೆ ಮೂಲಕ ಅಲ್ಲೊಂದು ಸಿಗ್ನಲ್ ಇರುತ್ತೆ, ಸಿಗ್ನಲ್ಗೆ ಹೋದ್ರೆ ಅಲ್ಲೊಂದು ಆಟೋ ನಿಂತಿರುತ್ತೆ, ಆ ಒಂದು ಆಟೋದಲ್ಲಿ ಇಟ್ರೆ ಅದು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂತ ಹೇಳಿಕೆಯನ್ನ ನಟಿ ರನ್ಯಾ ರಾವ್ ಅವರು ಹೇಳಿಕೆ ನೀಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಸದ್ಯಕ್ಕೆ ಈಕೆ ಹೇಳಿಕೆ ನಿಜಕ್ಕೂ ಕೂಡ ಅಲ್ಲಿ ಆಟೋ ಬಂದಿತ್ತ ಅವತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ಸಿಗ್ನಲ್ ಬಳಿ ಅವತ್ತು ಅಂದ್ರೆ ರನ್ಯಾ ಅರೆಸ್ಟ್ ಆಗಿರುವಂತ ದಿನದಂದು ಅಲ್ಲಿ ಚಲನವಲನ ಆಗಿದ್ದಂತ ಒಂದಷ್ಟು ಆಟೋಗಳ ಸಿಸಿಟಿವಿ
ಫುಟೇಜ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಡಿಆರ್ಐ ಅಧಿಕಾರಿಗಳು ಮಾಡಿದ್ದಾರೆ. ಅಲ್ಲಿ ಒಂದು ಟೈಮ್ ಲೈನ್ ಅನ್ನ ನೋಡಿಕೊಂಡು ಅಲ್ಲಿ ಅನುಮಾನಾಸ್ಪದವಾಗಿ ಯಾವ ಆಟೋ ನಿಂತಿತ್ತು ಆ ಒಂದು ಆಟೋ ಪತ್ತೆಗೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಮುಂದಾಗಿದ್ದಾರೆ. ಆ ಒಂದು ಆಟೋ ಚಾಲಕನನ್ನ ವಶಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿಗೆ ಹೋಗಬೇಕಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗುವಂತ ಸಾಧ್ಯತೆ. ಕಾದ್ ನೋಡೋಣ ಇನ್ನು ಏನೆಲ್ಲ ಮಾಹಿತಿ ಸಿಗುತ್ತೆ ತನಿಖೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರ ಪಾಲು ಆಗಿದ್ರೆ ಒಂದ್ ಕಡೆ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದೆ. ಕಾರಣ ಸಿಂಡಿಕೇಟ್ನಲ್ಲಿ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ಆಯಾಮದಲ್ಲಿ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಸಿಬಿಐ ಕೂಡ ಎಂಟ್ರಿ ಆಗಿದೆ. ನಿನ್ನೆ ಇಡಿ ಕೂಡ ಈ ಕೇಸ್ಗೆ ಎಂಟ್ರಿ ಆಗಿದ್ದು ರನ್ಯಾ ರಾವ್ ಮನೆಯಲ್ಲಿ ಸತತ 12 ಗಂಟೆಗಳ ಕಾಲ ತಲಾಶ್ ಮಾಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಟಿ ರನ್ಯಾ ರಾವ್ ದುಬೈನಿಂದ ಭಾರತಕ್ಕೆ 14 ಕೆಜಿ ಚಿನ್ನ ತಂದು ತಗಲಾಕಿಕೊಂಡಿದ್ದಾಳೆ. ಡಿಆರ್ಐ ಡ್ರಿಲ್ಗೆ ಕಂಗಾಲಾಗಿದ್ದ ಚಿನ್ನದ ಚೋರಿಗೆ ಇದೀಗ ಇಡಿ ಶಾಕ್ ಕೊಟ್ಟಿದೆ. ಈ ಮಧ್ಯೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ದಿನೇ ದಿನೇ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಿವೆ. ನಟಿ ರನ್ಯಾ ಮನೆಯಲ್ಲಿ ಇಡಿ ತಲಾಶ್. ಸತತ 12 ಗಂಟೆ ಅಧಿಕಾರಿಗಳಿಂದ ಶೋಧ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ವಿವಿಧ ಏಜೆನ್ಸಿಗಳ ತನಿಖೆ ಶುರುವಾಗಿದೆ. ಡಿಆರ್ಐ, ಸಿಬಿಐ ನಂತರ ಇಡಿ ತನಿಖೆಗೆ ಎಂಟ್ರಿ ಕೊಟ್ಟಿದ್ದು ಲ್ಯಾವಿಲಿ ರಸ್ತೆಯ ಬಳಿ ಇರುವ ನಟಿ ರನ್ಯಾ ರಾವ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದರು. ಸತತವಾಗಿ 12 ಗಂಟೆಗಳ ಶೋಧ ಕಾರ್ಯ ನಡೆಸಿದ ಇಡಿ ಅಧಿಕಾರಿಗಳು 4 ಬ್ಯಾಗ್ಗಳಲ್ಲಿ ದಾಖಲೆಗಳನ್ನು ತೆಗೆದುಕೊಂಡು ಹೋದರು. ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ 2ನೇ ಆರೋಪಿ ತರುಣ್ಗೆ ಡಿಆರ್ಐ ಶಾಕ್ ಕೊಟ್ಟಿದೆ. ಅಲ್ಲದೆ ರನ್ಯಾ ಹಾಗೂ ಪತಿಯ ಆದಾಯದ ಮೂಲ ಹಾಗೂ ತೆರಿಗೆ ವಿವರವನ್ನ ಕಲೆ ಹಾಕಿದ ಅಧಿಕಾರಿಗಳು ಕೆಲವರಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಯಾವಾಗ ಈ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂಧರಾದ್ಲೋ ಆಗಲೇ ಸಾಕಷ್ಟು ಅನುಮಾನಗಳಿತ್ತು. ಈಕೆ ಒಬ್ಬಾಕೆ ಮಾತ್ರ ಸಿಂಡಿಕೇಟ್ನಲ್ಲಿ ಇದ್ದಾಳಾ ಅಥವಾ ಯಾರಾದ್ರೂ ಇದ್ದಾರಾ? ಈಕೆಯ ಪಾತ್ರ ಏನು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅನ್ನುವಂತಹ ಪ್ರಶ್ನೆಗೆ ಈಕೆ ಡೆಲಿವರಿ ಗರ್ಲ್ ಆಗಿ ಕೆಲಸ ಮಾಡ್ತಾ ಇದ್ಲಾ? ಗೋಲ್ಡ್ ಅನ್ನ ಅಲ್ಲಿಂದ ಇಲ್ಲಿಗೆ ಸಾಗಾಟ ಮಾಡೋದಷ್ಟೇ ಈಕೆಯ ಕೆಲಸ ಆಗಿತ್ತಾ ಅನ್ನೋದಕ್ಕೆ ಆಕೆಯೇ ಕೊಟ್ಟಿರುವಂತಹ ಒಂದಷ್ಟು ಹೇಳಿಕೆಗಳು ರಿಪಬ್ಲಿಕ್ ಗೆ ಲಭ್ಯ ಆಗ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಬಿಗ್ ಅಪ್ಡೇಟ್ ಇದು. ಎಲ್ಲಿಗೆ ರೀಚ್ ಆಗ್ತಾ ಇತ್ತು ರನ್ಯಾ ತಂದಿದ್ದ ಚಿನ್ನ ಅಂತ ಅಂದ್ರೆ ಆಕೆ ಹೇಳೋ ಪ್ರಕಾರ ನಂಗೆ ದುಬೈಯಲ್ಲಿ ಚಿನ್ನ ಕೊಟ್ರು ಸರ್, ಆಟೋದಲ್ಲಿ ಕೊಡೋದಕ್ಕೆ ಹೇಳಿದ್ರು, ಒಬ್ಬ ಆಟೋ ಚಾಲಕನಿಗೆ ಅದನ್ನ ಕೊಡೋದಕ್ಕೆ ಹೇಳಿದ್ರು, ಅಷ್ಟೇ ನನ್ನ ಕೆಲಸ ಅಂತ ಆಕೆಯೇ ಡಿಆರ್ಐ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ, ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆ. ಹಾಗಾಗಿ ಆ ಆಟೋ ಚಾಲಕ ಯಾರು ಅನ್ನೋ ನಿಟ್ಟಿನಲ್ಲಿ ಡಿಆರ್ಐ ಅಧಿಕಾರಿಗಳ ತನಿಖೆ ಚುರುಕಾಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್,